ಚಾನಲ್ ರಜನಿಕಾಂತ್ ಕನ್ನಡ ವ್ಲಾಗ್ಸ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಮತ್ತು ಇವತ್ತು ಯಾಕೆ ವ್ಲಾಗ್ ಮಾಡ್ತಿದ್ದೀನಿ ಗೊತ್ತಾ? ಇವತ್ತು ನನ್ನ ಕಿರುಪರಿಚಯ ಮಾಡ್ಕೊಳ್ಳೋಣ ಅಂತ. ನನ್ನ ಹೆಸರು ರಜನಿ ಮತ್ತು ನಾನಿರೋದು ಬೆಂಗಳೂರಲ್ಲಿ ಹೌಸ್ ವೈಫ್. ನಾನು 5 ಮಂತ್ ಬೇಬಿ ಇದ್ದಾನೆ. ಸೊ ಅವನ ಹೆಸರು ಕ್ರಿಶ್ ಅಂತ ಕರಿತೀವಿ ಸದ್ಯಕ್ಕೆ. ಅವನಿಗಿನ್ನ ಹೆಸರಿಟ್ಟಿಲ್ಲ. ಮತ್ತು ಇನ್ನೊಂದೇನು ಅಂದರೆ ಅವನಿಗೆ ಎ ಅಕ್ಷರದಿಂದ ಬಂದಿದೆ. ಸೊ ನಾಮಕರಣದ ವ್ಲಾಗ್ ಇನ್ನೂ 3 ಮಂತ್ಸ್ ಆಗಬಹುದು. ಸೊ ನೀವು ಎ ಅಕ್ಷರದಿಂದ ಯಾವ ನೇಮ್ ಸೂಟಬಲ್ ಆಗುತ್ತೆ ಬಾಯ್ ಬೇಬಿಗೆ ಅಂತ ಸೆಲೆಕ್ಟ್ ಮಾಡ್ತೀರಾ? ಸೆಲೆಕ್ಟ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್. ಚಾನಲಲ್ಲಿ ಏನೇನು ಬರುತ್ತೆ ಅನ್ನೋದಾದರೆ, ನನ್ನ ಚಾನಲಲ್ಲಿ ರಾಯರದ್ದು ಗುರುವಾರ ಪ್ರತಿ ಗುರುವಾರ ರಾಯರದ ನಾನು ಪವಾಡಗಳು, ರಾಯರ ಬಗ್ಗೆ ವೀಡಿಯೋಸ್ ಹಾಕ್ತೀನಿ. ಜೊತೆಗೆ ಹೆಲ್ತ್ ಟಿಪ್ಸ್ ಹಾಕ್ತೀನಿ. ಜೊತೆಗೆ ನಮ್ಮ ಫ್ಯಾಮಿಲಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಈಗ ನೆಕ್ಸ್ಟ್ ವೀಕಿಗೆಲ್ಲ ನನ್ನ ಮಗಂದು ಅನ್ನಪ್ರಾಶನ ಇದೆ. ಸೊ ಅನ್ನಪ್ರಾಶನ ಕೂಡ ಬರುತ್ತೆ. ಜೊತೆಗೆ ನಾವು ಪ್ಲೇಸ್ಗಳಿಗೆ ಹೋಗ್ತೀವಲ್ವ, ಟೂರಿಸ್ಟ್ ಪ್ಲೇಸ್ಗೆಲ್ಲ, ಅದು ಕೂಡ ನಮ್ಮ ಜೊತೆ ನೀವು ನೋಡ್ಬೋದು. ಸೊ ನಮಗೆ ಸಪೋರ್ಟ್ ಮಾಡಿ ಎಲ್ಲ ಚಾನಲ್ನ ನೋಡಿ ದಯವಿಟ್ಟು ಸಹಕರಿಸಿ. ನನ್ನ ಮಗನಿಗೆ 5 ಮಂತ್ ಕಂಪ್ಲೀಟ್ ಆಗಿ 6 ಮಂತ್ ರನ್ನಿಂಗ್. ಇವಾಗ 6 ಮಂತ್ ಆಗಿರೋದ್ರಿಂದ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲಿಗೆ ಹೋಗಿ ಅಲ್ಲಿ ಅನ್ನಪ್ರಾಶನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ವ್ಲಾಗ್ ಅದು ಕೂಡ ಬರುತ್ತೆ, ಎಲ್ಲರೂ ನೋಡ್ತೀರಲ್ವಾ. ಪ್ರಪಂಚದಲ್ಲಿ ಬೆಲೆ ಕಟ್ಟಕ್ಕಾಗದಿರೋ ಆಸ್ತಿ ಯಾವುದು ಗೊತ್ತಾ? ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದ. ಇದನ್ನು ಯಾರೂ ಕದಿಯೋಕ್ಕಾಗಲ್ಲ. ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದ ನನ್ನ ಕುಟುಂಬದ ಮೇಲೆ ಮತ್ತು ನನ್ನ ಮಗನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಿದ್ದೀನಿ. ಹಾಗೆ ನನ್ನ ಮಗನಿಗೆ ಎ ಅಕ್ಷರದಿಂದ ಬರೋ ಹೆಸರನ್ನ ಕಮೆಂಟ್ ಮಾಡ್ತೀರಾ ಅಲ್ವಾ? ಕಾಯ್ತಾ ಇರ್ತೀನಿ ನೀವು ಮಾಡೋ ಕಮೆಂಟ್ಗೋಸ್ಕರ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.